ಅಸ್ಸಾಂ ಮಧ್ಯಭಾಗದ ಪ್ರದೇಶಗಳಲ್ಲಿ ಪ್ರಬಲ ಭೂಕಂಪನ. ರಿಕ್ಟರ್ ಮಾಪಕದಲ್ಲಿ 5.1 ತೀವ್ರತೆ ದಾಖಲು. ಚೀನಾ, ಭೂತಾನ್, ಬಾಂಗ್ಲಾದಲ್ಲೂ ಕಂಪಿಸಿದ ಭೂಮಿ. ಕೆಂಪುಕೋಟೆ ಬಾಂಬ್ ಸ್ಫೋಟ ಪ್ರಕರಣ. ಪಾಕಿಸ್ತಾನ ಏಜೆಂಟ್ಗಳನ್ನ ಸಂಪರ್ಕಿಸಲು ಗೋಸ್ಟ್ ಸಿಮ್ ಬಳಕೆ. ಪೊಲೀಸ್ ಅಧಿಕಾರಿಗಳಿಂದ ಬಂದ ವರದಿ. ಬಳ್ಳಾರಿ ಗಲಭೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಪ್ರಕರಣ. ಸತೀಶ್ ರೆಡ್ಡಿಯ 3 ಖಾಸಗಿ ಗನ್ಮ್ಯಾನ್ಗಳ ಬಂಧನ. ಬಲ್ಜಿತ್ ಸಿಂಗ್, ಮಹೇಂದ್ರ ಸಿಂಗ್, ಗುರುಚರಣ್ ಸಿಂಗ್ ಬಂಧಿತ ಆರೋಪಿಗಳು. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒತ್ತಾಯ. ನಿಧಿಗಾಗಿ ಮಗುವನ್ನೇ ಬಲಿ ಕೊಡಲು ಯತ್ನ. ಸೂಲಿಬೆಲೆ ಮನೆಯೊಂದರಲ್ಲಿ ಗುಂಡಿ ತೋಡಿ ವಾಮಾಚಾರ. 8 ತಿಂಗಳ ಕಂದಮ್ಮನನ್ನ ರಕ್ಷಿಸಿದ ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳು. ತಂದೆಯಿಂದಲೇ ಮಗನ ಬರ್ಬರ ಹತ್ಯೆ. ಕುಡಿತದ ಮತ್ತಿನಲ್ಲಿ ನಡೆಸಿದ ಕೃತ್ಯ. ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ನಡೆದ ಮಾನವೀಯ ಘಟನೆ. ಸಿದ್ದರಾಮಯ್ಯ ರಾಜ್ಯದ ದೀರ್ಘಾವಧಿ ಸಿಎಂ. ಜನವರಿ 6ಕ್ಕೆ ದೇವರಾಜ್ ಅರಸರ ರೆಕಾರ್ಡ್ ಬ್ರೇಕ್ ಮಾಡಲಿರುವ ಸಿದ್ದು. ಬಜೆಟ್ ಮಂಡನೆಯಲ್ಲೂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್. ಬೆಂಗಳೂರಿನ ದ್ವಿಚಕ್ರ ವಾಹನ ಸವಾರರಿಗೆ ಶಾಕ್. ಎಐ ತಂತ್ರಜ್ಞಾನದ ಸ್ಮಾರ್ಟ್ ಹೆಲ್ಮೆಟ್ ಆವಿಷ್ಕರಿಸಿದ ಟೆಕ್ಕಿ ಪಂಕಜ್ ತಾನ್ವರ್. ನಿಯಮ ಉಲ್ಲಂಘಿಸಿದ್ರೆ ಪೊಲೀಸರಿಗೆ ನೇರ ಮಾಹಿತಿ ನೀಡುತ್ತೆ ಈ ಹೆಲ್ಮೆಟ್. ಪರಿಸರವನ್ನ ನಾವು ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ. ಪರಿಸರ ರಕ್ಷಣೆಗೆ 5 ಕೋಟಿ ಸಸಿ ನೆಡುವ ಯೋಜನೆ ಜಾರಿ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ವೆನಿಜುವೆಲಾ ಮೇಲೆ ಅಮೆರಿಕ ವಾಯುದಾಳಿ. ವಿದ್ಯುತ್ ಸ್ಥಗಿತದಿಂದ ಕತ್ತಲಲ್ಲಿ ಮುಳುಗಿದ ಪ್ರದೇಶ. ಸಂಕಷ್ಟಕ್ಕೊಳಗಾದ ಕ್ಯಾರಕಸ್ನ ಭಾರತೀಯರು. ದುಬೈ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ IL T20 ಟೂರ್ನಿ. ಎಂಐ ಎಮಿರೇಟ್ಸ್ ತಂಡದ ವಿರುದ್ಧ ಗೆಲುವು ಸಾಧಿಸಿದ ಡೆಸರ್ಟ್ ವೈಪರ್ಸ್.